ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 58. ಆರ್ಯ ಮೂಲಕ ಸಾಮ್ರಾಟ್ 15 ದಿನಗಳ ಕಾಲ ಕಂಪನಿಯ ಸಲುವಾಗಿ ದೆಹಲಿಗೆ ಹೋಗಿರುವುದನ್ನು ತಿಳಿದುಕೊಂಡು, ಗೂಬೆ ನನ್ನ ಮಗ 15 ದಿನ ದೆಹಲಿಗೆ ಹೋಗುತ್ತಿದ್ದೇನೆ ಎಂದು ನನ್ನಲ್ಲಿ ಅವನಿಗೆ ಹೇಳಬಹುದಿತ್ತು ತಾನೇ. ಸುಮ್ಮನೆ ನಾನು ಅನ್ನುತ್ತಾ ತಕ್ಷಣ ತನ್ನ ಯೋಚನೆಗಳ ಬಗ್ಗೆ ಗಾಬರಿಗೊಂಡವಳು. ವಾಟ್ ರಬ್ಬಿಶ್, ನಾನು ಅವನ ಬಗ್ಗೆ ಯಾಕೆ ಯೋಚಿಸಬೇಕು ಎಂದುಕೊಂಡರೂ ಅವಳ ಮನಸ್ಸು ತನಗೆ ಪ್ರಜ್ಞೆ ಬಂದ ಮೇಲೆ ದೂರದಿಂದಲೇ ಐಸಿಯು ಅಲ್ಲಿರುವ ತನ್ನನ್ನು ನೋಡಿ ಕಣ್ಣೊರೆಸಿಕೊಳ್ಳುತ್ತಿದ್ದವನ ಮುಖವನ್ನೇ ನೆನಪಿಸಿಕೊಳ್ಳುತ್ತಿತ್ತು. ಅವಳ ಯೋಚನೆಗಳನ್ನು ಮೊಟಕುಗೊಳಿಸುವಂತೆ ದಿ ಎಂದು ಅಳುತ್ತಾ ಕೋಣೆಯೊಳಗಡೆ ಬಂದ ಮಾನ್ಯತಾ ಅವಳ ಕೈ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದಳು. ಅವಳ ಹಿಂದೆಯೇ ಬಂದ ಅಖಿಲ್, ಹೋಯ್, ನಿನಗೆ ಕಾರಲ್ಲಿ ಬರುವಾಗ ಹೇಳಿದ್ದೆ ತಾನೇ ನಿವಿಯನ್ನು ನೋಡಿ ಯಾವುದೇ ಕಾರಣಕ್ಕೂ ಅಳಬಾರದೆಂದು. ಈಡಿಯಟ್, ಈಚೆಗೆ ಬಾ, ಇನ್ನು ಅವಳ ಮೈ ಮೇಲೆ ಬಿದ್ದು ಕೂಗಾಡಬೇಡ ಎಂದು ಗದರಿಸಿ ಹೇಳಿದಾಗ ಮಾನ್ಯತಾ ಅವಳಿಂದ ದೂರ ಸರಿದು ಎದ್ದು ನಿಂತಳು. ಅಖಿಲ್ ಮಾತಿಗೆ ಕೋಪಗೊಂಡ ನಿವೇದಿತಾ, ಲೋ ಪುಣ್ಯಾತ್ಮ, ನೀನಿನ್ನು ಅವಳ ವಿಷಯದಲ್ಲಿ ಬದಲಾಗಲೇ ಇಲ್ಲವಾ? ಮನು, ಈ ಕೋತಿ ಏನೇನೋ ಹೇಳುತ್ತಾನೆಂದು ನೀನು ತಲೆ ಕೆಡಿಸಿಕೊಳ್ಳಬೇಡ, ಬಾ ಕುಳಿತುಕೋ ಅಂತ ತನ್ನ ಪಕ್ಕದಲ್ಲೇ ಕೂರಿಸಿಕೊಂಡಳು. ಅಖಿಲ್ ಮಾನ್ಯತಾಳನ್ನು ನೋಡಿ ಕಣ್ಣು ಹೊಡೆದಾಗ ಅವಳು ಕೋಪದಲ್ಲಿ ದೃಷ್ಟಿ ಬದಲಿಸಿ ನಿವೇದಿತಾ ಬಳಿ ಮಾತನಾಡಲು ಶುರು ಮಾಡಿದರೆ, ಅಲ್ಲೇ ಇದ್ದ ಆರ್ಯ ಅವರಿಬ್ಬರನ್ನು ಗಮನಿಸಿ ತುಟಿ ಅಂಚಲ್ಲಿ ನಗುತ್ತಾ ನಿವೇದಿತಾ ಬಳಿ ಹೇಳಿ ಅಲ್ಲಿಂದ ಹೊರಗಡೆ ನಡೆದನು. ಅಖಿಲ್ ಮೇಲೆ ಬರುವಾಗಲೇ ಪಾಟೀಲ್ ಬಳಿ ಹೇಳಿದ್ದರಿಂದ ಜ್ಯೂಸ್ ಮತ್ತು ತಿಂಡಿಯ ತಟ್ಟೆ ಹಿಡಿದು ಅಲ್ಲಿಗೆ ಬಂದವನಿಂದ ತಟ್ಟೆ ತೆಗೆದುಕೊಂಡ ಅಖಿಲ್ ನಿವೇದಿತಾಳತ್ತ ಜ್ಯೂಸ್ ಇದ್ದ ಗ್ಲಾಸನ್ನು ಚಾಚಿ ತಿಂಡಿ ಮತ್ತು ಇನ್ನೊಂದು ಜ್ಯೂಸನ್ನು ಮಾನ್ಯತಾ ಕೈಗಿಟ್ಟು, ನಿನ್ನ ದೀಯನ್ನು ನೋಡಿ ಮಾತನಾಡಿದೆಯಲ್ಲ, ಬೇಗ ತಿಂದು ಮುಗಿಸು, ಆಫೀಸಿಗೆ ಲೇಟ್ ಆಗುತ್ತದೆ ಎನ್ನುತ್ತಾ ಅಲ್ಲೇ ಸೋಫಾದಲ್ಲಿ ಮೊಬೈಲ್ ಹಿಡಿದು ಕುಳಿತನು. ಇಬ್ಬರು ಮಾತನಾಡುತ್ತಾ ಜ್ಯೂಸ್ ಹಾಗೂ ತಿಂಡಿಯನ್ನು ಮುಗಿಸಿದ ಕೂಡಲೇ ಎದ್ದು ನಿಂತ ಅಖಿಲ್, ಮೇಡಮ್, ವಿ ಆರ್ ಗೆಟ್ಟಿಂಗ್ ಲೇಟ್ ಎಂದು ಅವಸರದಲ್ಲೇ ನಿವೇದಿತಾಳಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಗಡೆ ನಡೆದರೆ, ಮಾನ್ಯತಾ ಇನ್ನೊಮ್ಮೆ ಮನೆಗೆ ಬರುವುದಾಗಿ ಹೇಳಿ ಅವನನ್ನು ಹಿಂಬಾಲಿಸಿದಳು. ದಾರಿ ಉದ್ದಕ್ಕೂ ಕಾರಿನಲ್ಲಿ ಮುಖ ಊದಿಸಿಕೊಂಡು ಕುಳಿತ ತನ್ನ ಹುಡುಗಿಯನ್ನು ನೋಡಿ ಕಾರನ್ನು ಅಷ್ಟೊಂದು ಜನ ವಾಹನ ಇಲ್ಲದ ಕಡೆ ನಿಲ್ಲಿಸಿ ಸೀಟ್ ಬೆಲ್ಟ್ ತೆಗೆದು ಅವಳತ್ತ ಬಾಗಿ, ಮೊದಲೇ ಗುಂಡು ಗುಂಡಾಗಿದ್ದೀಯ, ಇನ್ನೂ ಆ ಮುಖ ಊದಿಸಿಕೊಂಡರೆ ಸೇಮ್ ಕಾಶ್ಮೀರಿ ಆ್ಯಪಲ್ ತರಹ ಕಾಣುತ್ತೆ ನಿನ್ನ ಕೆನ್ನೆಗಳು, ಏನಾದರೂ ತಪ್ಪಾದರೆ ನನ್ನನ್ನು ದೂರಬೇಡ ಎಂದವನತ್ತ ಹುರಿನೋಟ ಬೀರಿದಾಗ ಅವಳ ಕೆನ್ನೆ ಹಿಡಿದು, ಮೊದಲಾದರೆ ಈ ನಿನ್ನ ಟೆರರ್ ಲುಕ್ಕಿಗೆ ಹೆದರುತ್ತಿದ್ದೆ, ಈಗ ನೋ ವೇ, ಹೇಗೂ ಇನ್ನೊಂದು ವರ್ಷದಲ್ಲಿ ನನ್ನ ಹೆಂಡತಿಯಾಗುವವಳು ನೀನು, ಅಲ್ಲಿಯವರೆಗೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರುವುದನ್ನು ಕಲಿ ಅಂತ ಅವಳ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟು ಗಟ್ಟಿಯಾಗಿ ತಬ್ಬಿಕೊಂಡವನು, ನಮ್ಮ ಬಗ್ಗೆ ಮನೆಯಲ್ಲಿ ಹೇಳುವ ತನಕ ನಾನು ನಿನ್ನ ಜೊತೆ ಮೊದಲಿದ್ದ ಹಾಗೆ ರಫ್ ಆ್ಯಂಡ್ ಟಫ್ ಆಗಿ ಇರಬೇಕು, ಇಲ್ಲವೆಂದರೆ ನಿವಿ ಜೊತೆ ಎಲ್ಲರಿಗೂ ಡೌಟ್ ಬರುತ್ತದೆ, ಹಾಗಾಗಿ ನಿವಿ ಎದುರು ಸ್ವಲ್ಪ ಬೈದೆ, ಅದಕ್ಕೆ ಮುಖ ಊದಿಸಿಕೊಂಡರೆ ಹೇಗೆ, ಬೇಸರವಾದರೆ ಸಾರಿ ಮನು ಎಂದವನನ್ನು ಮಾನ್ಯತಾ ಗಟ್ಟಿಯಾಗಿ ಬಳಸಿ ಐ ಲವ್ ಯು ಸರ್ ಎನ್ನುತ್ತಾ ಅವನ ಭುಜದ ಮೇಲೆ ತಲೆಯಿಟ್ಟಳು. ನಿಮಿಷದ ಬಳಿಕ ಅವಳಿಂದ ದೂರ ಸರಿದು, ತುಂಬ ದಿನಗಳ ಬಳಿಕ ಇಬ್ಬರು ಭೇಟಿಯಾಗಿದ್ದು ಈ ಖುಷಿಗೆ ಏನೂ ಇಲ್ವಾ, ಜಸ್ಟ್ ಲವ್ ಯು ಸರ್ ಅಷ್ಟೇನಾ ಎಂದು ಮಾದಕವಾಗಿ ಕೇಳಿದವನ ವರಸೆಗೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದರೆ, ಅವಳ ಮುಖದ ಹತ್ತಿರ ಬಾಗಿದವನಿಗೆ ಅವನ ಫೋನ್ ರಿಂಗ್ ಎಚ್ಚರಿಸಿತು. ಕರೆ ಸ್ವೀಕರಿಸಿ, ಎಸ್ ಸಾಮ್ರಾಟ್, ಆನ್ ದಿ ವೇ ಇದ್ದೇನೆ, ಓಕೆ, ವಿಲ್ ಮೇಲ್ ಯು ಎಂದು ಫೋನಿಟ್ಟು, ಮನು, ಆದಷ್ಟು ಬೇಗ ಆಫೀಸಿಗೆ ಹೋಗಬೇಕು, ಸಾಮ್ರಾಟ್ ನೀಡ್ ಸಮ್ ಡಾಕ್ಯುಮೆಂಟ್ಸ್ ಎಂದು ಕಾರನ್ನು ಕಂಪನಿಯತ್ತ ಚಲಾಯಿಸಿದನು. ಭಾರದ್ವಾಜ್ ಸ್ಟೀಲ್ಸ್ ಅಲ್ಲಿ ಎಲ್ಲ ಕೆಲಸಗಳು ವಾಸುದೇವ್ ಮಾರ್ಗದರ್ಶನದಲ್ಲಿ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿತ್ತು. ಇದರ ಮಧ್ಯೆ ಬಿಸಿನೆಸ್ ಮೀಟ್ ಅಪ್ ಎಂದು 15 ದಿನಗಳ ಕಾಲ ದೆಹಲಿಗೆ ಹೋಗಿದ್ದ ಸಾಮ್ರಾಟ್ ಅಲ್ಲಿ ಭಾರದ್ವಾಜ್ ಸ್ಟೀಲ್ಸ್ ಬಗ್ಗೆ ಅವನು ಸಬ್ಮಿಟ್ ಮಾಡಿದ್ದ ಪ್ರೆಸೆಂಟೇಷನ್ ಹಾಗೂ ಪ್ರಾಜೆಕ್ಟುಗಳಿಂದ ಕಂಪನಿಗೆ ಹೊಸ ಕ್ಲೈಂಟ್ ಸಿಗುವುದರ ಜೊತೆ ನೂರಾರು ಕೋಟಿಯ ಲಾಭವಾಗಿತ್ತು. ಕೆಲವೊಂದು ಕಂಪನಿಯವರನ್ನು ಭೇಟಿಯಾದವನಿಗೆ ಅವರೆಲ್ಲ ತನ್ನ ಅಪ್ಪ ನಿರಂಜನ್ ಅವರ ಕಾರ್ಯವೈಖರಿಯ ಬಗ್ಗೆ ಹಾಡಿ ಹೊಗಳುವಾಗ ದುಃಖವಾದರೆ,
ಕೆಲವರು ನಿರಂಜನ್ ಈಗ ಇರುತ್ತಿದ್ದರೆ ತನ್ನ ಮಗನ ಸಾಧನೆಯನ್ನು ನೋಡಿ ಎಷ್ಟು ಹೆಮ್ಮೆ ಪಡುತ್ತಿದ್ದನೋ ಏನೋ. ವಿ ಆರ್ ಪ್ರೌಡ್ ಆಫ್ ಯು ಮೈ ಬಾಯ್ ಎಂದು ಅವನ ಬೆನ್ನು ತಟ್ಟಿ ಹೋಗುವಾಗ ಬಹುಶಃ ಕಣ್ಣೀರಾಕಿದನು. ಸಿಕ್ಕ ಪ್ರಾಜೆಕ್ಟುಗಳ ಬಗ್ಗೆ ಕ್ಲೈಂಟ್ಸ್ ಬಳಿ ಡಿಸ್ಕಷನ್ ಮುಗಿಸಿ ಎರಡೂ ಕಡೆ ಅಗ್ರಿಮೆಂಟ್ ಸೈನ್ ಮಾಡಿಕೊಂಡು ಅವನು ಪುಣೆಗೆ ವಾಪಸ್ಸಾಗುವಾಗ ತಿಂಗಳುಗಳೇ ಕಳೆದಿತ್ತು. ಪ್ರತಿ ಬಾರಿ ಪ್ರತಿ ರಾತ್ರಿ ವಾಸುದೇವ್ ಬಳಿ ಅಂದಿನ ಪ್ರೋಸೆಸ್ ಬಗ್ಗೆ ಹೇಳಿ ಮನೆಯವರ ಜೊತೆ ನಿವೇದಿತಾಳ ಆರೋಗ್ಯದ ಬಗ್ಗೆ ವಿಚಾರಿಸುವುದನ್ನು ಮರೆತಿರಲಿಲ್ಲ. ನಿವೇದಿತಾ ಅನಾರೋಗ್ಯದ ಬಳಿಕ ಜಾಗಿಂಗ್ ಹೋಗುವುದನ್ನು ನಿಲ್ಲಿಸಿದ್ದ ವಾಸುದೇವ್ ಮನೆಯಲ್ಲೇ ಅರ್ಧ ಗಂಟೆ ಯೋಗ ಮಾಡಿ ಉಳಿದ ಸಮಯ ಹೆಂಡತಿಯ ಜೊತೆ ಕಾಫಿ ಕುಡಿಯುತ್ತಾ ಅಂದಿನ ನ್ಯೂಸ್ ಪೇಪರ್ ಹಿಡಿದು ಕುಳಿತಿರುತ್ತಿದ್ದರು. ನಿವೇದಿತಾ ಆರೋಗ್ಯದಲ್ಲಿ ತುಂಬ ಚೇತರಿಸಿಕೊಂಡಿದ್ದಳು. ಡಾಕ್ಟರ್ ಅಲೋಕ್ ಮಾತಿನಂತೆ ಅವಳ ಮೊಬೈಲ್, ಲ್ಯಾಪ್ಟಾಪ್ ಯಾವುದೂ ಅವಳ ಕೈಗೆ ಸಿಗದಂತೆ ರಜನಿ ನೋಡಿಕೊಂಡರೆ ಓದುವ ನೆಪ ಮಾಡಿಕೊಂಡು ಸ್ಟಡಿ ರೂಮಿನೊಳಗಡೆ ಮಗಳು ಹೋಗುತ್ತಾಳೆ ಎಂದು ವಾಸುದೇವ್ ಸ್ಟಡಿ ರೂಮಿಗೆ ಬೀಗ ಜಡಿದಿದ್ದರು. ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ತಾಯಿ ಮುನ್ನಿ ಪಾಟೀಲ್ ಬಿಟ್ಟರೆ ಮನೆಯ ಕೆಲಸದಾಳುಗಳ ಜೊತೆ ಮಾತನಾಡುತ್ತಾ ತಾಯಿ ಬಲವಂತವಾಗಿ ತಂದು ಕೊಡುವ ಇಲ್ಲವೇ ತಿನ್ನಿಸುವ ಎಲ್ಲ ಆಹಾರವನ್ನು ಅವಳು ತಿನ್ನಬೇಕಾಗಿತ್ತು. ಒಟ್ಟಾರೆ ಪೂರ್ತಿ ಮನೆಯವರು ಅವಳನ್ನು ಚಿಕ್ಕ ಮಗುವಿನಂತೆ ಕಾಳಜಿ ಮಾಡುತ್ತಿದ್ದರು. ತಿಂಗಳ ಬಳಿಕ ಸಾಮ್ರಾಟ್ ಪುಣೆಗೆ ವಾಪಸ್ಸಾಗಿದ್ದನು. ಮನೆಗೆ ಬಂದವನನ್ನು ಎಲ್ಲರೂ ಖುಷಿಯಲ್ಲೇ ಬರಮಾಡಿಕೊಂಡು ಅವನ ಸಾಧನೆಯನ್ನು ಬಾಯಿ ತುಂಬ ಕೊಂಡಾಡಿದರು. ಗೆಳೆಯ ಎಲ್ಲಿಗೆ ಹೋದರೂ ಬೇತಾಳನಂತೆ ಅವನನ್ನು ಹಿಂಬಾಲಿಸುತ್ತಿದ್ದ ಆರ್ಯ ಕಂಪನಿಯಲ್ಲಿ ಕೆಲಸ ಜಾಸ್ತಿ ಇದ್ದ ಕಾರಣ ದೆಹಲಿಗೆ ಹೋಗಿರಲಿಲ್ಲ. ಹಾಗಾಗಿ ತಿಂಗಳ ಬಳಿಕ ನೋಡಿದ ಗೆಳೆಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಒಂದು ಕ್ಷಣ ಭಾವುಕನಾದರೂ ತಕ್ಷಣ ಅವನೆಲ್ಲ ಕೆಲಸದ ಬಗ್ಗೆ ಹೊಗಳಿದನು. ಎಲ್ಲರ ಜೊತೆ ಮಾತನಾಡಿದವನ ಕಣ್ಣುಗಳು ಬೇಡವೆಂದರೂ ನಿವೇದಿತಾಳಿಗಾಗಿ ಅರಸುವುದನ್ನು ಗಮನಿಸಿದ ಆರ್ಯ ನಿಧಾನವಾಗಿ ಅವನ ಕಿವಿಯ ಬಳಿ, ನೀನು ಹುಡುಕುತ್ತಿರುವವರು ಊಟ ಮಾಡಿ ಮಾತ್ರೆ ತಿಂದು ಮಲಗಿದ್ದಾರೆ. ಸಂಜೆ 5 ಗಂಟೆಯ ಮೇಲೆಯೇ ನಿಮ್ಮ ಭೇಟಿ ಎಂದು ಕಷ್ಟೊಡೆದು ನಕ್ಕವನ ಮಾತಿಗೆ ನಸುನಕ್ಕು ಅವನಿಗೊಂದು ಧನ್ಯವಾದ ಹೇಳಿದನು. ಅವರಿಬ್ಬರ ಪಕ್ಕ ಬಂದ ರಜನಿ, ಸಾಮ್ರಾಟ್ ಹೋಗಿ ಫ್ರೆಶ್ ಆಗಿ ಬಾ, ಬೇಗ ಊಟ ಮಾಡುವಿಯಂತೆ, ಅಲ್ಲಿ ಕೆಲಸದ ನಡುವೆ ಹಾಳು ಮೂಳು ತಿಂದು ಎಷ್ಟು ಸಣ್ಣ ಆಗಿದ್ದೀಯ ನೋಡು ಅನ್ನುತ್ತಾ ಅವನನ್ನು ಕೋಣೆಗೆ ಹೋಗುವಂತೆ ಹೇಳಿದರೆ, ನೋ ಬ್ರೋ, ಮೊದಲೇ ನಿವಿಯ ಆರೋಗ್ಯದ ನೆಪದಲ್ಲಿ ಅವಳಿಗೆ ಮಾಡುವ ಡಯಟ್ ಫುಡ್ ತಿಂಗಳಿಂದ ತಿಂದು ತಿಂದು ನಾಲಿಗೆ ರುಚಿಯೇ ಹೋಗಿದೆ. ಮನೆಯಿಂದ ಏರ್ಪೋರ್ಟ್ಗೆ ಹೊರಡುವಾಗಲೇ ಅಡುಗೆ ಕೋಣೆಯಿಂದ ಗಮ್ ಎನ್ನುವ ಪರಿಮಳ ಬರುತ್ತಿತ್ತು. ಅಪರೂಪಕ್ಕೆ ಮಮ್ಮಿ ಅಡುಗೆ ಕೋಣೆಗೆ ಕಾಲಿಟ್ಟು ನಿನಗೋಸ್ಕರ ಸ್ಪೆಷಲ್ ಡಿಶ್ ಮಾಡಿದ್ದಾರೆ. ಮೊದಲೇ ಫ್ಲೈಟ್ ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ಹೊಟ್ಟೆಯಲ್ಲಿನ ಹುಳುಗಳು ಡ್ಯಾನ್ಸ್ ಮಾಡುತ್ತಿವೆ. ಅದರಲ್ಲೂ ಈ ಬಕಾಸುರ ಕೋತಿಗಳು ನಮಗೇನಾದರೂ ಉಳಿಸಿದ್ದಾರೋ ಇಲ್ಲವೋ ಎನ್ನುವ ಟೆನ್ಷನ್ ಬೇರೆ. ಬ್ರೋ, ಆಮೇಲೆ ಫ್ರೆಶ್ ಆಗು ಪ್ಲೀಸ್, ಕೈ ತೊಳೆದು ಊಟಕ್ಕೆ ಬಾರೋ ಪ್ಲೀಸ್ ಅಂತ ಅಲ್ಲಿಯೇ ನಿಂತರೆ ತಾಯಿ ಮಗಳಿಂದ ಹೋದೆ ಗ್ಯಾರಂಟಿ ಎಂದು ಓಡಿ ಡೈನಿಂಗ್ ಟೇಬಲ್ ಪಕ್ಕ ಕುಳಿತು, ಪಾಟೀಲಣ್ಣ, ಮಮ್ಮಿ ಏನೇನೋ ಮಾಡಿದ್ದಾರೆ, ಎಲ್ಲ ತಂದು ಇಲ್ಲಿಡಿ ಬೇಗ, ಬ್ರೋ ಬಾರೋ ಎಂದವನ ಮಾತು ಕೇಳಿ ಎಲ್ಲರಿಗೂ ನಗು ಬಂದಿತ್ತು. ಸಾಮ್ರಾಟ್ನನ್ನು ಡೈನಿಂಗ್ ಟೇಬಲ್ ಬಳಿ ಕರೆತಂದ ರಜನಿ ಅಲ್ಲೇ ಇದ್ದ ಮಗ ತಟ್ಟೆ ಪೂರ್ತಿ ಬಡಿಸಿಕೊಳ್ಳುತ್ತಿರುವುದನ್ನು ನೋಡಿ ಅವನ ತಲೆಗೆ ಮೊಟಕಿ, ಬಕಾಸುರ, ಅದ್ಯಾಕೆ ವಾರಗಟ್ಟಲೆ ಹೊಟ್ಟೆಗೆ ಏನೂ ತಿನ್ನದವರ ಹಾಗೆ ಹಾಡುತ್ತಿದ್ದೀಯಾ ಕತ್ತೆ, ಇರು ನಾನೇ ಬಡಿಸುತ್ತೇನೆ ಅನ್ನುತ್ತಾ ಅವನ ತಟ್ಟೆಗೆ ಸ್ವಲ್ಪ ಸ್ವಲ್ಪವೇ ತಾವು ಮಾಡಿದ ಅಡುಗೆಯನ್ನು ಬಡಿಸಿ ಕೈ ತೊಳೆದು ಬಂದು ಕುಳಿತ ಸಾಮ್ರಾಟ್ ಎದುರು ತಟ್ಟೆ ಇಟ್ಟು ಅವನಿಗೂ ಬಡಿಸಿದರು. ತುಂಬ ದಿನಗಳ ಬಳಿಕ ಅತ್ತೆಯ ಕೈ ಅಡಿಗೆ ತಿನ್ನುತ್ತಿರುವುದಕ್ಕೋ ಏನೋ ಸ್ವಲ್ಪ ಜಾಸ್ತಿಯೇ ಊಟ ಮಾಡಿದ ಸಾಮ್ರಾಟ್ ಇನ್ನೂ ಬಡಿಸಿಕೊಂಡು ತಿನ್ನುತ್ತಿರುವ ಅಖಿಲನನ್ನು ನೋಡಿ, ಅತ್ತೆ ಸತ್ಯ ಹೇಳಿ, ನಾನು ಹೋದ ಮೇಲೆ ಇವನಿಗೆ ಊಟವೇ ಕೊಡಲಿಲ್ಲವಾ ಹೇಗೆ ಅಂದಾಗ ಮಗನತ್ತ ದುರುಗುಟ್ಟಿ ನೋಡಿದ ರಜನಿ, ಊಟವಾ? ಡಾಕ್ಟರ್ ನಿವಿಗೆ ಡಯಟ್ ಫುಡ್ ಕೊಡಲು ಹೇಳಿದ ಕಾರಣ ಸ್ವಲ್ಪ ದಿನ ಅದೇ ಫುಡ್ ಮೆನು ಫಾಲೋ ಮಾಡಿದೆವು. ನೀನು ಅದನ್ನು ತಿನ್ನುತ್ತಿದ್ದೆ ತಾನೇ? ಆದರೆ ಇವನು ಒಂದೆರಡು ದಿನ ಕಷ್ಟಪಟ್ಟು ಮನೆಯೂಟ ಮಾಡಿದ ಆಮೇಲೆ ಈ ಕೋತಿಗಳು ಮುಕ್ಕುವುದನ್ನು ನೋಡಿದ್ದೀಯಾ?
ಹಾಗೆಯೇ ಆಫೀಸ್ ಕೆಲಸ ಮುಗಿಸಿ ಹೊರಗಡೆ ಫ್ರೆಂಡ್ಸ್ ಜೊತೆ ಸೇರಿ ಸರಿಯಾಗಿ ಮುಕ್ಕಿ ಮನೆಗೆ ಬರುತ್ತಿದ್ದ. ವಾರದ ಬಳಿಕ ಅವನಿಗೆ ಅಲ್ಲಿದ್ದಾರಲ್ಲ ಇನ್ನಿಬ್ಬರು ಕೋತಿಗಳು ಸಿಂಚು ಮತ್ತು ಆರ್ಯ, ಅವರಿಬ್ಬರು ಜೊತೆಗಾದರು. ಈಗ ನಿನ್ನೆದರು ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಷ್ಟೆ. ಏನೇ ಹೇಳು ಸಾಮ್ರಾಟ್, ಇವನಿಗೆ ಹುಡುಗಿ ಹುಡುಕುವಾಗ ಅವಳಿಗೆ ಅಂದ ಚಂದ ವಿದ್ಯೆ ಏನಿಲ್ಲದಿದ್ದರೂ ನಡೆಯುತ್ತದೆ. ಆದರೆ 3 ಹೊತ್ತು ಇವನಿಗೆ ರುಚಿ ರುಚಿಯಾಗಿ ಬೇಯಿಸಿ ಹಾಕುವ ಹುಡುಗಿಯನ್ನೇ ಹುಡುಕಬೇಕು, ಇಲ್ಲವೆಂದರೆ ನನಗೆ ಹುಚ್ಚು ಹಿಡಿಯುತ್ತದೆ ಅಷ್ಟೆ ಎಂದು ಕೋಪದಲ್ಲೇ ಹೇಳಿದರೆ, ಊಟ ನಿಲ್ಲಿಸಿದ ಅಖಿಲ್, ಮಮ್ಮಿ ಲಾಸ್ಟ್ ಪಾಯಿಂಟ್ ಈಸ್ 100% ಕರೆಕ್ಟ್. ನಾನವಳಲ್ಲಿ ಅಡುಗೆ ಮಾಡಲು ಬರುತ್ತಾ ಕೇಳಲೇ ಇಲ್ಲ ನೋಡು, ನಾಳೆ ಕೇಳುತ್ತೇನೆ ಎಂದು ಮಾತನಾಡುವ ಭರದಲ್ಲಿ ಮನಸ್ಸಿನ ಮಾತನ್ನೇ ಹೇಳಿದ್ದ. ಅಲ್ಲಿದ್ದ ಸಾಮ್ರಾಟ್ ಅವನ ಮಾತಿಗೆ ನಕ್ಕರೆ ರಜನಿ ಅಲ್ಲೇ ತಟ್ಟೆಯಲ್ಲಿದ್ದ ಸೌಟನ್ನು ಹಿಡಿದು, ಕತ್ತೆ ಯಾರೋ ಅದು, ಯಾರಲ್ಲಿ ಅಡುಗೆ ಬರುತ್ತಾ ಅಂತ ಕೇಳಲಿಲ್ಲ ನೀನು, ಇದಕ್ಕೆಯಾ ಫ್ರೆಂಡ್ಸ್ ಜೊತೆ ನಾಯಿಯ ಹಾಗೆ ಊರೂರು ಅಲೆಯುವುದು ನೀನು. ಈ ಮನೆಯಲ್ಲಿ ಎಲ್ಲರಿಗೂ ಲವ್ ಮಾಡಿ ಮದುವೆಯಾಗಲು ಪರ್ಮಿಷನ್ ಇದೆ, ಆದರೆ ನಿನಗಿಲ್ಲ. ನಿನ್ನ ಬುದ್ಧಿಗೆ ನಾಳೆ ಅದ್ಯಾವ ಮಿಟುಕಲಾಡಿಯನ್ನು ಕರೆ ತರುತ್ತೀಯೋ ಯಾರಿಗೆ ಗೊತ್ತು. ಪಾಪ ಆ ನಿವಿ ಕಂಪನಿ ಸೇರಿದ ಮೇಲೆ ನೀವಿಬ್ಬರು ಅಣ್ಣ ತಂಗಿ ಅವಳಿಗೆ ಪೂಸಿ ಹೊಡೆದು ನಿಮ್ಮೆಲ್ಲ ಕೆಲಸ ಅವಳಿಂದ ಮಾಡಿಸಿ, ಅಣ್ಣ ಫ್ರೆಂಡ್ಸ್ ಜೊತೆ ಕಾಣೆಯಾದರೆ ತಂಗಿ ಫ್ಯಾಷನ್ ಶೋ ಅಂತ ತಿರುಗಾಡುವುದು ನಮಗೇನು ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ ಎಂದವರ ಮಾತನ್ನು ತಡೆದ ಅಖಿಲ್, ಮಮ್ಮಿ ಎಲ್ಲಿಂದ ಎಲ್ಲಿಗೂ ಹೋಗಬೇಡ, ಊಟದ ಬಗ್ಗೆ ಬೈಯುತ್ತಿದ್ದೀಯಲ್ಲ ಅದರ ಬಗ್ಗೆ ಹೇಳು ಅನ್ನುತ್ತಾ ಅಲ್ಲಿಂದ ಕೈ ತೊಳೆಯುವ ಬೇಸನ್ ಪಕ್ಕ ಓಡಿ ಕೈ ತೊಳೆದು ಬಂದವನು ಸೀದಾ ಅಪ್ಪನ ಬಳಿಗೆ ಹೋಗಿ, ಡ್ಯಾಡ್ ಈ ಮಮ್ಮಿಯನ್ನು ಇಷ್ಟು ವರ್ಷ ಅದು ಹೇಗೆ ಮೇಂಟೈನ್ ಮಾಡಿಕೊಂಡಿದ್ದೀರಿ ಯಪ್ಪಾ, ಇಷ್ಟು ಚಿಕ್ಕ ಪ್ರಶ್ನೆ ಕೇಳಿದರೆ ಅಷ್ಟುದ್ದ ಮಾತನಾಡುತ್ತಾರೆ ಎಂದವನ ಕುತ್ತಿಗೆ ಬೆಳೆಸಿದ ವಾಸುದೇವ್, ರಜನಿ ಬೇಗ ಬಾ, ಮಗ ತುಂಬ ದಿನದ ಮೇಲೆ ನಿನ್ನ ಕೈಗೆ ಸಿಕ್ಕಿದ್ದಾನೆ, 4 ಬಾರಿಸು ಬಾ ಎಂದಾಗ ಸೌಟ್ ಹಿಡಿದೆ ಮಗನ ಬಳಿ ಬಂದ ರಜನಿ ಅವನ ಕೈ ಕಾಲಿಗೆ 4 ಬಾರಿಸಿ, ಅಮ್ಮನಿಗೆ ಹೆದರುತ್ತರ ಕೊಡುತ್ತೀಯಾ ಕತ್ತೆ ಕೋತಿ ಅನ್ನುತ್ತಾ ಅವನ ಕಿವಿಯನ್ನು ಜೋರಾಗಿ ಹಿಂಡಿದರೆ ಅವನ ಬೊಬ್ಬೆಗೆ ಕಣ್ಣುಜ್ಜುತ್ತಾ ಬಂದ ನಿವೇದಿತಾ ಮಹಡಿಯ ಮೇಲಿನಿಂದಲೇ ಅವರನ್ನು ನೋಡಿ, ಅಮ್ಮ ಏನಾಯ್ತು ಅಖಿಲಿಗೆ, ಯಾಕೆ ಕೂಗಿಕೊಂಡ ಎಂದು ಅವಸರದಲ್ಲಿ ಮೆಟ್ಟಿಲು ಇಳಿಯುತ್ತಿರುವವಳನ್ನು ನೋಡಿ ಎಲ್ಲರೂ ಗಾಬರಿಗೊಂಡರು. ಅಖಿಲ್ ಓಡುತ್ತಲೇ ಅವಳ ಪಕ್ಕ ಬಂದು ಅವಳನ್ನು ಬಳಸಿ ಕೈ ಹಿಡಿದು, ಹೋಯ್ ಮೆಟ್ಟಿಲು ಕಣೆ, ನಿಧಾನವಾಗಿ ನಡೆದು ಬಾ, ನಂಗೇನೂ ಆಗಿಲ್ಲ, ಇಷ್ಟು ದಿನ ಹೊರಗಡೆ ಊಟ ಮಾಡಿ ಬರುತ್ತಿದ್ದೆ ಅಂತ ನಿಮ್ಮೆದುರು ಕೂಗುತ್ತಿದ್ದರು, ಈಗ ಸಾಮ್ರಾಟ್ ಬಂದಿದ್ದಾನಲ್ಲ ಅವನೆದುರು ಪ್ರವಚನ ಶುರು ಮಾಡಿಕೊಂಡಿದ್ದಾರೆ ಅಷ್ಟೆ ಎಂದ ಕೂಡಲೇ ಅಲ್ಲೇ ಗಾಬರಿಯಲ್ಲಿ ನಿಂತು ತನ್ನತ್ತ ನೋಡುತ್ತಿರುವ ಸಾಮ್ರಾಟ್ ಕಡೆ ನೋಡಿದಳು. ತುಂಬ ದಿನಗಳ ಬಳಿಕ ಇಬ್ಬರು ಭೇಟಿಯಾಗಿದ್ದಕ್ಕೋ ಏನೋ ಇಬ್ಬರ ನೋಟಗಳು ಒಂದಾಗಿತ್ತು. ಅಖಿಲ್ ಅವಳನ್ನು ನಿಧಾನವಾಗಿ ಕರೆತಂದು ಸೋಫಾದಲ್ಲಿ ಕೂರಿಸಿದಾಗ ಇಬ್ಬರೂ ವಾಸ್ತವಕ್ಕೆ ಬಂದಿದ್ದರು. ಮಗಳ ಪಕ್ಕ ಬಂದ ವಾಸುದೇವ್, ನಿವಿ ಇನ್ನೊಮ್ಮೆ ಮಹಡಿಯಿಂದ ಇಳಿಯುವಾಗ ಓಡಿಕೊಂಡು ಬಂದರೆ ನಾನೇ ಬಾರಿಸುತ್ತೇನೆ ನಿನಗೆ, ನಿಧಾನವಾಗಿ ಬರಬಾರದಾ, ಈ ಕೋತಿಯ ನಾಟಕ ದಿನ ಇದ್ದದ್ದೇ, ಅಮ್ಮನ ಬಳಿ ಜಗಳವಾಡದಿದ್ದರೆ ಅವನಿಗೆ ತಿಂದದ್ದು ಕರಗುವುದಿಲ್ಲ ಈಡಿಯಟ್ ಅನ್ನುತ್ತಾ ಅಲ್ಲೇ ಇದ್ದ ಮಗನ ತಲೆಗೆ ಮೊಟಕಿದರು. ಔಚ್, ನೋಡು ನಿವಿ, ಅಮ್ಮ ಅವರ ಗಂಡ ಮಮ್ಮಿಗೆ ಏನೂ ಹೇಳುವ ಹಾಗಿಲ್ಲ, ಎಲ್ಲಿದ್ದರೂ ಓಡಿ ಬರುತ್ತಾರೆ ಅಂತ ತಲೆ ಸವರಿಕೊಳ್ಳುತ್ತಾ ಅಲ್ಲಿ ನಿಂತರೆ ಇನ್ನೊಂದು 4 ಏಟು ಖಂಡಿತ ಬೀಳುತ್ತದೆ ಎಂದು ಅಲ್ಲಿಂದ ಓಡಿದನು. ಅಪ್ಪ ಮಕ್ಕಳ ಕೋಳಿ ಜಗಳ ನೋಡಿ ಎಲ್ಲರಿಗೂ ನಗು ಬಂದಿತ್ತು. ಮಗಳನ್ನು ಬಳಸಿ ಈ ರೀತಿ ಮಕ್ಕಳ ಜೊತೆ ಜಗಳವಾಡದೆ ನಗದೆ ವರ್ಷಗಳೇ ಆದಂತಿದೆ. ಅಂದಹಾಗೆ ನಿನಗೊಂದು ಗುಡ್ ನ್ಯೂಸ್ ಎಂದವರು ಸಾಮ್ರಾಟ್ ಮೂಲಕ ಕಂಪನಿಗೆ ಸಿಕ್ಕ ಪ್ರಾಜೆಕ್ಟ್ ಹಾಗೂ ಅವನ ಸಾಧನೆಯ ಬಗ್ಗೆ ಗುಣಗಾನ ಮಾಡುತ್ತಿದ್ದಾಗ ಅವಳ ದೃಷ್ಟಿ ಅಲ್ಲೇ ಇದ್ದ ಸಾಮ್ರಾಟ್ ಅತ್ತ ಹೊರಳಿತು. ಅಪ್ಪನ ಮಾತು ಮುಗಿದಾಗ ಎದ್ದು ಅವನ ಪಕ್ಕ ಬಂದು ನಿವೇದಿತಾ ಕೈ ಮುಂದೆ ಚಾಚಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಯು ಡಿಡ್ ಇಟ್ ಸಾಮ್ರಾಟ್. ಅಂಕಲ್ ಇರುತ್ತಿದ್ದರೆ ಈ ಕ್ಷಣ ನಿನ್ನನ್ನು ನೋಡಿ ತುಂಬ ಹೆಮ್ಮೆ ಪಡುತ್ತಿದ್ದರು. ಎನಿವೆ ಕಂಗ್ರ್ಯಾಚುಲೇಷನ್ ಸಾಮ್ರಾಟ್ ಅಂತ ನಗುತ್ತಾ ಹೇಳಿದಾಗ ಅವಳ ಆ ನಗು ಮುಖ ಹಾಗೂ ಕಣ್ಣೋಟದಲ್ಲಿ ಕಳೆದು ಹೋದ ಸಾಮ್ರಾಟ್ ಕೈ ಮಿಲಾಯಿಸುವುದನ್ನೇ ಮರೆತಿದ್ದ. ಓಯ್ ಏನಾಯಿತು ಎಂದಾಗ ತಲೆಕೊಡವಿಕೊಂಡ ಸಾಮ್ರಾಟ್ ಖುಷಿಯಲ್ಲೇ ತನ್ನ ಕೈ ಮಿಲಾಯಿಸಿ, ಥ್ಯಾಂಕ್ಸ್ ಎ ಲಾಟ್ ನಿವಿ
ಈ ಸಕ್ಸಸ್ಸಲ್ಲಿ ನಿನ್ನ ಪಾತ್ರದ ಜೊತೆ ಅಂಕಲ್, ಅಖಿಲ್, ಸಿಂಚು, ಆರ್ಯ ನಿಮ್ಮೆಲ್ಲರ ಸಹಾಯ ತುಂಬ ಇದೆ. ನಾನು ಸಬ್ಮಿಟ್ ಮಾಡಿದ ಪ್ರಾಜೆಕ್ಟ್ಗಳಲ್ಲಿ ಮೊದಲು ಸೆಲೆಕ್ಟ್ ಆದದ್ದು ನೀನು ತಯಾರು ಮಾಡಿಟ್ಟಿದ್ದ ಪ್ರಾಜೆಕ್ಟ್ ಹಾಗೂ ಕಂಪನಿಯ ಬಗ್ಗೆ ಒಂದೊಮ್ಮೆ ನೀನೇ ಕ್ರಿಯೇಟ್ ಮಾಡಿದ್ದ ಪ್ರೆಸೆಂಟೇಷನ್. ಅದನ್ನು ನನಗೆ ಕಳುಹಿಸಿದ್ದು ಅಖಿಲ್ ಹಾಗೂ ಕಂಪನಿಯ ಬಗ್ಗೆ ಮಾತನಾಡುವಾಗ ಮುಖ್ಯವಾಗಿ ಯಾವುದೆಲ್ಲ ಹೇಳಬೇಕೆಂದು ಗೈಡ್ ಮಾಡಿದ್ದು ಅಂಕಲ್, ಸಿಂಚು ಹಾಗೂ ಆರ್ಯ. ಸೊ ಕಂಗ್ರ್ಯಾಚುಲೇಷನ್ ಟು ಯು ಆಲ್ ಎಂದನು. ಅವರಿಬ್ಬರ ಪಕ್ಕ ಬಂದ ವಾಸುದೇವ್ ಅಲ್ಲೇ ಇದ್ದ ಉಳಿದ 3 ಮಕ್ಕಳನ್ನು ಕರೆದು, ನಿಮ್ಮಂತಹ ಮಕ್ಕಳನ್ನು ಪಡೆಯಲು ನಾವು ಪುಣ್ಯ ಮಾಡಿದ್ದೇವೆ. ರಿಯಲಿ ಪ್ರೌಡ್ ಆಫ್ ಯು ಆಲ್ ಎಂದು ಖುಷಿಯಲ್ಲೇ ಹೇಳಿದರು. ಮುಂದೆ ತಂದೆ ಮಕ್ಕಳ ನಡುವೆ ಕಂಪನಿಯ ಮಾತು ಸಾಗುತ್ತಿದ್ದಾಗ ಅವರ ಮಧ್ಯೆ ಬಂದ ರಜನಿ ನಿಮ್ಮ ಹತ್ತಿರ ಕಿವಿ ಕಣ್ಣುಗಳನ್ನು ನೆಟ್ಟಗೆ ಮಾಡಿಕೊಂಡು ನಿವಿ ನಿಂತಿದ್ದಾಳೆ ನೋಡಿ. ಹೀಗೆ ಅವಳೆದುರು ಕಂಪನಿ ಬಗ್ಗೆ ಹೇಳುತ್ತಾ ಇರಿ. ನಾಳೆಯ ಲ್ಯಾಪ್ಟಾಪ್ ಹಿಡಿದು ಆಫೀಸಿಗೆ ಬರಲು ತಯಾರಾಗುತ್ತಾಳೆ. ನಿವಿ ಅವರ ಮಾತು ಕೇಳಿದ್ದು ಸಾಕು. ಬಾ ಕಾಫಿ ಕುಡಿ. ಸಾಮ್ರಾಟ್ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡು. ನಾಳೆಯಿಂದ ಕಂಪನಿ ಮೀಟಿಂಗ್ ಪ್ರಾಜೆಕ್ಟ್ ಎಲ್ಲ ಇದ್ದದ್ದೇ. ಹೋಗಿ ಎಲ್ಲ ಎಂದು ಗದರಿಸಿ ಎಲ್ಲರನ್ನೂ ಅಲ್ಲಿಂದ ಕಳುಹಿಸಿದರು. ಕೋಣೆಗೆ ಬಂದ ಸಾಮ್ರಾಟ್ ಫ್ರೆಶ್ ಆಗಿ ಪ್ರಯಾಣದ ಜೊತೆ ಇಷ್ಟು ದಿನ ವಿರಾಮವಿಲ್ಲದ ಕೆಲಸದಿಂದ ದಣಿದು ಮಂಚದಲ್ಲೇ ಅಡ್ಡಾಗಿದ್ದನು. ಕ್ಷಣಗಳಲ್ಲೇ ಅವನ ಪಕ್ಕ ಉರುಳಿಕೊಂಡು ತಲೆಗೆ ಕೈ ಕೊಟ್ಟು ತನ್ನನ್ನೇ ನಗುತ್ತಾ ನೋಡುತ್ತಿರುವ ಆರ್ಯನನ್ನು ಗಮನಿಸಿ, ಲೋ ಪುಣ್ಯಾತ್ಮ, ಹುಡುಗಿಯ ಹಾಗೆ ವರ್ತಿಸಬೇಡ. ಆ ನೋಟದ ಜೊತೆ ಹಲ್ಲು ಕಿಸಿದುಕೊಂಡು ನನ್ನ ಪಕ್ಕವೇ ಬಿದ್ದುಕೊಂಡಿರುವುದು ಯಾಕೆ? ನನಗೆ ಏನಾದರೂ ಹೇಳಲು ವಿಷಯವಿದ್ದರೆ ಬೇಗ ಹೇಳು. ಅದು ಬಿಟ್ಟು ಗಂಡನಿಂದ 1 ತಿಂಗಳು ದೂರವಿದ್ದು ವಿರಹ ವೇದನೆ ಅನುಭವಿಸಿದ ಹೆಂಡತಿಯ ಹಾಗೆ ಎಕ್ಸ್ಪ್ರೆಷನ್ ಕೊಟ್ಟರೆ ಆ ಮೂತಿಗೆ ಬಾರಿಸುತ್ತೇನೆ ಈಡಿಯಟ್. ಮೊದಲು ಆ ನಗು ಮತ್ತು ಎಕ್ಸ್ಪ್ರೆಷನ್ ಚೇಂಜ್ ಮಾಡು ಅನ್ನುತ್ತಾ ಅವನಿಂದ ದೂರ ಸರಿದು ಮಲಗಿ ಕಣ್ಮುಚ್ಚಿದನು. ಗೆಳೆಯನ ಮಾತಿಗೆ ನಸುನಕ್ಕ ಆರ್ಯ. ವಿರಹ ಸಮಥಿಂಗ್ ಏನೋ ಹೇಳಿದೆಯಲ್ಲ, ಅದು ಅನುಭವಿಸಿದ್ದು ನಾನಲ್ಲ, ನಿನಗೆ ಬೇಕಾದವರು ಎಂದವನ ಮಾತಿಗೆ ತಕ್ಷಣ ಕಣ್ಬಿಟ್ಟ ಸಾಮ್ರಾಟ್ ಯಾರು ಎನ್ನುವಂತೆ ಅವನತ್ತ ನೋಡಿದರೆ, ಯು ನೋ ವಾಟ್? ಕಂಪನಿ ಪ್ರೆಸೆಂಟ್ ಅಪ್ಡೇಟ್ ಯಾವುದು ನಿಮಗೆ ಯಾರೂ ಹೇಳುತ್ತಿಲ್ಲ. ಹಾಗಾಗಿ ನೀನು ದೆಹಲಿಗೆ ಹೋದ ವಿಷಯ ಅವಳಿಗೆ ಗೊತ್ತೇ ಇರಲಿಲ್ಲ. ವಾರಗಳ ಬಳಿಕ ನೀನು ಮನೆಯಲ್ಲಿ ಕಾಣದಿದ್ದಾಗ ನನ್ನಲ್ಲಿ ನಿನ್ನ ಬಗ್ಗೆ ವಿಚಾರಿಸಿದ್ದಳು. ದೆಹಲಿಗೆ ಹೋಗಿರುವುದನ್ನು ಹೇಳಿದಾಗ ಅವಳ ಮುಖದ ಭಾವವೇ ಬದಲಾಗಿತ್ತು. ಇಟ್ಸ್ ಲೈಕ್ ನನ್ನಲ್ಲಿ ಅವನು ಯಾಕೆ ಹೇಳಿ ಹೋಗಲಿಲ್ಲ ಎನ್ನುವ ಅಸಮಾಧಾನವಿತ್ತು. ನಂತರ ಈಗಷ್ಟೇ ನಿನ್ನನ್ನು ನೋಡಿದವಳ ನೋಟ ಆಚೀಚೆ ಸರಿದಿರಲಿಲ್ಲ. ಎಲ್ಲೋ ಒಂದು ಕಡೆ ನಿವಿ ನಿನ್ನ ವಿಷಯದಲ್ಲಿ ಬದಲಾಗಿದ್ದಾಳೆ ಅಂತನಿಸುತ್ತದೆ. ಪ್ಲೀಸ್ ಸಾಮ್ರಾಟ್, ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರುವುದನ್ನು ಅವಳ ಹತ್ತಿರ ಹೇಳಿಕೊ ಎಂದ ಗೆಳೆಯನ ಮಾತಿಗೆ ಆಶ್ಚರ್ಯವಾದರೂ ನಸುನಕ್ಕ ಸಾಮ್ರಾಟ್. ಯಾವುದಕ್ಕೂ ಅವಳೊಮ್ಮೆ ಹುಷಾರಾಗಿ ಮೊದಲಿನ ರಫ್ ಅಂಡ್ ಟಫ್ ನಿವಿಯಾಗಲಿ, ಆಮೇಲೆ ಎಲ್ಲವನ್ನೂ ಹೇಳುತ್ತೇನೆ. ಈಗ ಮಲಗಲು ಬಿಡು ಎಂದು ಕಣ್ಮುಚ್ಚಿ ಮಗ್ಗಲು ಬದಲಾಯಿಸಿ ಮಲಗಿದವನ ಮುಖದಲ್ಲಿ ನಿವೇದಿತಾಳನ್ನು ನೆನಪಿಸಿಕೊಂಡು ಅಂದವಾದ ನಗು ಅರಳಿತ್ತು. ಈ ಕತೆ ಇನ್ನು ಮುಂದುವರಿಯುವುದು.